ಸೀತೆಯು ತುಂಬ ಗರ್ಭವತಿ ಇದ್ದಾಗ ಅರಣ್ಯಕ್ಕೆ ತಳ್ಳಲಿಕ್ಕೆ ಆಕೆ ಮಾಡಿದ ಹಿಂದಿನ ಜನ್ಮದ ಪಾಪವೇ ಸಾಕ್ಷಿ. ಅದಕ್ಕಾಗಿ ನಮ್ಮವರು ಹೇಳ್ತಾರೆ, ಕೊಲ್ಲಬೇಡ, ಕೊಲ್ಲಬೇಡಪ್ಪ. ಮುಂದವರೇ ಹೇಳ್ತಾರೆ, ಕಳಬೇಡ, ಕೊಲ್ಲಬೇಡ. ಮೂರನೇ ಮಾತು ಯಾವುದಪ್ಪ? ಹುಷಿ ನುಡಿಬೇಡ, ಸುಳ್ಳ ಹೇಳಬೇಡ. ನಡೀತದೇನ್ರಿ ಹಂಗೆ? ಸುಳ್ಳು ಹೇಳಾರ್ದನ ಹೊತ್ತ ಹೊಂಡಲ್ಲ, ಹೊತ್ತ ಮುಣಗಲ್ಲ. ಆದರೆ ಸುಳ್ಳು ಹೇಳೋದು ಕೇಳಬೇಕು ಮಾತ್ರ. ಇದು ಎಂಥ ಭೂಮಿ ಅಂತಂದ್ರೆ, ರಾಜ ಸತ್ಯ ಹರಿಶ್ಚಂದ್ರ ರಾಮನಕ್ಕಿಂತಲೂ ಪೂರ್ವದಲ್ಲಿ ಅಯೋಧ್ಯ ಪಟ್ಟಣವನ್ನು ಆಳಿದಂಥ ಭೂಮಿ ಇದು. ಈ ಭೂಮಿಗೆ ಇಂಥ ಬೆಲೆ, ಇಂಥ ಗೌರವ, ಇಂಥ ಕೀರ್ತಿ, ಇಂಥ ಕಿಮ್ಮತ್ತು ಬರಲಿಕ್ಕೆ ಅಂತಿಂಥ ಮಾನುಭಾವರಿಂದೆ ಸತ್ಯ ಒಂದೇ ಆಚರಣೆ ಮಾಡಿದ. ವಿಶ್ವಾಮಿತ್ರಾದಿ ಋಷಿಗಳೆಲ್ಲ ಎಷ್ಟು ಕಷ್ಟಪಟ್ಟರು ಅವನಿಗೆ, ಆದರೂ ಸತ್ಯವನ್ನು ಬಿಡಲಿಲ್ಲ. ಸ್ಮಶಾನ ಕೈದ. ತನ್ನ ಸತ್ತ ಮಗನ ಹೆಣವನ್ನು ಹೊಗಳಲಿಕ್ಕೆ ಜಾಗ ಕೊಡಲಿಲ್ಲ. ಅಂತಪ್ಪ ಪೃಥ್ವಿಯೊಳಗೆ ಇಂಥ ಕ್ಷತಿಯೋಳು ನಾವಿದ್ದು ಇಲ್ಲದಂತೆ ಬದುಕ್ತೀವಲ್ಲ, ಎಂಥ. ಅದಕ್ಕೆ ಅವ್ರಂತಾರೆ, ನಗಬೇಕ ಏನು ಅಳಬೇಕು. ಒಂದು ಮಾತಿಗೆ ಒಂದೊಂದು ಹಾಡನ್ನು ನಮ್ಮ ಆತ್ಮರು ಬರ್ಕೊಂಡು ಬಂದಾರೆ. ಬಂಧುಗಳೇ, ಸುಳ್ಳ ಹೇಳಬಾರದು. ಎಂಥ ಪ್ರಸಂಗ ಬಂದರೂ ಸುಳ್ಳು ಹೇಳಬಾರದು. ಯಾಕಂದರೆ ಖರೆ ಹೇಳೋದ್ರದಿಂದ ಏನಾಗ್ತದೆ, ನಿಮಗೊಂದು ಮಾತು ಹೇಳ್ತೀನಿ ನಾ. ಮತ್ತು ಈ ಅಧ್ಯಾತ್ಮ ಉತ್ತಮರ ಸಂಘದಿಂದ ಏನು ಮಹತ್ವದ ಆ ವಿಷಯ ನಿಮಗೆ ಇವತ್ತು ಹೇಳಲು ಇಚ್ಛೆ ಮಾಡ್ತೀನಿ. ಒಂದು ಘಟನೆ ನಡೀತು. ಎಲ್ಲಿ? ದೆಹಲಿ ಪರಿಸರದಲ್ಲಿ ಒಂದು ಹಳ್ಳಿ ಅದ. ಇವು 12 ಹುಣ್ಣಿಮೆ 12 ಅಮಾವಾಸ್ಯೆ ಮಾಡ್ತೀವಲ್ಲ, ಆ ಬಳಿಕ ಇವರಂತೂ ಬಹಳ ಹುಷಾರಿ ನಮ್ಮ ಮಗುಗಳೆಲ್ಲ. 12 ಅಮಾವಾಸ್ಯೆ 11 ಹುಣ್ಣಿಮೆ ಇವ್ರು ಹೊತ್ಕೊಂಡ್ರು, ಒಂದೇ ನಮ್ಮ ಪಾಲಿಗಿಟ್ಟಾರ. ಆಗತ್ತಾನವ ಯಾವದಪ್ಪ? ಏನದು? ಮುದ್ದಿ ಹೊಡೆದು ಹೊಯ್ಕೋರೈತಿ ಹೇಳಿ. ಭಾಳ ಹುಷಾರಿ ಅವನು. ಆ ಹೋಳಿ ಹುಣ್ಣಿಮೆ ದಿನ ಎಲ್ಲ ಹುಡುಗರು ಕೂಡಿ ಅದು ಏನು ಮಾಡ್ತಾರಂತಲ್ಲ, ಬಣ್ಣ ಆಡೋದು, ಹಿಂಗೆ ಹಂಗೆ ಕುಡಿಯೋದು ಮಾಡೋದು. ಚಲೋ ಕುಟುಂಬರು, 2 ಅಣ್ಣ ತಮ್ಮರು. ಆ ಬಳಿಕ ತಾಯಿ ತಂದೆ, ಸುಸಂಸ್ಕೃತವಾದಂಥ ಮನೆತನ. ಅವ ತಮ್ಮ ಹಬ್ಬದ ಒಂದು ರಭಸದೊಳಗೆ ಭಯಂಕರ ಮಿತಿಮೀರಿ ಕುಡಿದು ಮನೆಗೆ ಬಂದ. ಅಣ್ಣ ಅಪ್ಪ ಕೂಡಿ ಮ್ಯಾಲೆ ಮಾಡ್ಯದಾಗ ಅವನಿಗೆ ಹಾಕಿದ್ರು ಕೆಳಗೆ ಬರಲಾರ್ದಂಗೆ. ಅವ್ರ ಮನ್ಯಾಗ ಒಬ್ಬಕ್ಕೆ ಹುಡುಗಿ, ಕಡು ಬಡತನ, ತಾಯಿ ತಂದೆಗಳು ಅತ್ಯಂತ ಹೀನಾಯ ಸ್ಥಿತಿಯೊಳಗೆ. ಆ ಎಮ್ಮ ಇನ್ನೊಬ್ಬರ ಮನೆ ಕಸ ಮುಸ್ರಿ ಮಾಡಿಕೊಂಡು ಈ ಮಗಳು ಮದುವೆ ಇಲ್ಲದನ್ನು ಬದುಕ್ತಿದ್ಲು. ಹಿಂಗೆ ಕಂಗಾಲ ಪರಿಸ್ಥಿತಿ ಇರ್ತದ್ರಿ ಜೀವನದೊಳಗೆ. ತುತ್ತನ್ನಿಗಾಗಿ ಇನ್ನೊಬ್ಬರ ಮನೆಯೊಳಗೆ ಕಸ ಮುಸ್ರಿ ಅವರು ಸ್ನಾನ ಮಾಡಿದಂಥ ಮೈಲಿಗೆ ಬಟ್ಟೆಗಳೆಲ್ಲ ತೊಳಿತಾ ಇದ್ಲು. ತುಂಬಿದ ವಯಸ್ಸು, ಸಂಪತ್ತದ ಆರ್ಥಿಕ ಕೊರತೆಗಾಗಿ ಆಕಿನ ಲಗ್ನನೇ ಯಾರಾಗಿತ್ತಿಲ್ಲ. ಆಕೆ ಒಗೆಣೆಲ್ಲ ಒಗೆದು ಮಾಳಿ ಮ್ಯಾಗ ಒಣ್ಯಾಕಲಕ್ಕೆ ಹೋದ್ಲಂತ. ಮಾಳಿಗೆ ಹೆತ್ತಿ ಎಲ್ಲ ಹಾಕ್ತಿದ್ಲಿಂಗ. ಇವ ಏನಿದ್ದು ನೋಡ್ರಿ, ಇವನಿಗೆ ನಶ ಮೆಟ್ಟಿಗೇರಿತ್ತು. ಹಿಂಗೆ ಮಲ್ಕೊಂಡಿರಲಿದೆ. ಆ ಮಗಳನ್ನು ನೋಡಿ ನಿಷೇಧ ಬಾರಿನೊಳಗೆ ಎದ್ದು ಹೋಗಿ ಆಕಿನ ತಕ್ಕಿ ಬಡ್ಕೊಂಡ. ಅಕ್ಕಿ ಅಂದ್ಲು, ಯಜಮಾನ್ರಿ, ನಾನು ನಿಮ್ಮ ಮನೆ ಕೆಲಸ ಮಾಡುವಂಥ ದಾಸಿ, ನಿಮ್ಮ ಮಗಳ ಸಮಾನ, ಬಿಡಿ, ನನಗೆ ಹಿಡಿಬೇಡ್ರಿ, ಬಿಡ್ರಿ ಎಂತಕ್ಕೆ ಬೇಕಾದ ಹೇಳಿದ್ರು. ಮತ್ತು ಗಂಡು ಮಗ
ಹಿಡ್ಕೊಂಡು ತೆಕ್ಕಿ ಬಿಡ್ಕೊಂಡು ಅದ ಕೋಣ್ಯಾಗ ಒಯ್ದು ತನಗೇನು ಮಾಡಬೇಕು ಅದನ್ನೆಲ್ಲ ಮಾಡಿ ತೀರಿಸಿದ. ಆ ಹೆಣ್ಮಗಳು ಇಷ್ಟು ನೆನಪಾಯ್ತರಕ್ಕಿಗೆ, ಹೇ ಪರಮಾತ್ಮ, ನಮ್ಮ ತಾಯಿ ತಂದೆಯರು ಒಳ್ಳೆಯವರಿದ್ದರೆ ನಾನು ಗಂಡು ಮನ ಸೇರಿ ಸುಖವಾಗಿ ಹಾಯಾಗಿ ಬದುಕ್ತಾ ಇದ್ದೆ. ಬಡತನದ ನಿಮಿತ್ತಕ್ಕಾಗಿ ಇವ್ರ ಮನೆ ಕಸ ಮುಸ್ರಿ ಮಾಡಲಿಕ್ಕೆ ಬಂದು ಮಗಳ ಸಮಾನವಾದಂಥ ನನ್ನ ಶೀಲನ್ನು ಹರಣ ಮಾಡಿದ್ದಲ್ಲ ಅಂಥೇಳಿ ಮಗಳು ಒದ್ದಾಡಿ ಅಳ್ಳಾಕತ್ಲು. ಇದು ಗದ್ಲ ಕೇಳಿ ಅಣ್ಣನ ಹೆಂಡತಿ ಮ್ಯಾಲ ಬಂದುಡ್ರಿ. ಮ್ಯಾಲ ಬಂದು ನೋಡೋ ತನಕ ಮೈದುನ ಆ ಮಗಳ ಸಮಾನ ಆದಂಥ ಮಗಳನ್ನು ಕೆಡಿಸೋದು ನೋಡಿ ಕಣ್ಣಿಗೆ ಅರಿಬಿ ಹಚ್ಕೊಂಡು ಮನೆಯಾಗ ಬಂತು. ಹುಡುಗಿ ಮೈ ಮ್ಯಾಗಿಂದೆಲ್ಲ ಬಟ್ಟೆ ಹರ್ಕೊಂಡು ತಲೆಯೆಲ್ಲ ಕಕ್ಕಾವಿಕ್ಕಿ ಮಾಡಿಕೊಂಡು ಅಳ್ಕೋತ ಕೆಳಗೆ ಬಂದ್ಲು. ಅವ್ವ ಅಪ್ಪ ಹೋಗಿ ಆ ಹುಡುಗಿಗೆ ಕೈ ಜೋಡಿಸಿದ್ರಂತ, ತಂಗಿ ನನ್ನ ಮಗ ಹಿಂಗೆ ಮಾಡ್ಯಾನಂತ ಯಾರ ಮುಂದೆ ಹೇಳಬೇಡ ಅಂದ್ರಂತ. ಧರ್ಮೇನಿದು? ತಾಯಿ ತಂದೆ ಅನ್ನೋ ಮಾತೇನಿದು ಹೇಳ್ರಿ? ತನ್ನ ಮನೆ ಕೆಲಸಕ್ಕಾಗಿ ಬಂದಂಥ ಬಡಪ್ರಾಯವಾದಂಥ ಮಗಳಿಗೆ ಮಗನ ಈ ರೀತಿ ಮಾಡ್ಯಾನಂತಂದರೆ ತಾಯಿ ತಂದಿನ ಹುಡುಗಿಗೆ ಹೇಳ್ತಾರೆ, ನೀ ಸುಳ್ಳು ಹೇಳು ನನ್ನ ಮಗ ಮಾಡಿಲ್ಲ ಅಂತ ಹೇಳಿ ಅಂತಾರಂದ್ರೆ ಹ್ಯಾಂಗೆ ಮಾಡೋದ್ರಿ? ಇದು ಮನುಷ್ಯ ಜೀವನ, ಧರ್ಮನ ಹೇಳ್ರಿ? ಮಗಳು ಮನೆಗೆ ಬಂದ್ಲು, ಎಲ್ಲ ಜನರು ನೋಡಿದ್ರು, ಏನವ ಪಾಪ, ಎಂಥ ನಿನ್ನ ಸಮಯ ತಂಗಿ, ತುಂಬಿದ ಹೆಣ್ಣು, ಒಬ್ಬ ಗಂಡನ ಕೈ ಹಿಡಿದು ತನ್ನ ಯೌವನ ವಯಸ್ಸಿನ ಸಮರಸದ ಸಾಮರಸ್ಯ ಅನುಭೋಗಿಸೋದನ್ನು ಬಿಟ್ಟು ತುತ್ತನ್ನಿಗಾಗಿ ಅವರ ಮನೆಗೆ ಹೋಗಿ ನಿನ್ನ ಜೀವನವೇ ಹಾಳು ಮಾಡ್ಕಂಡಿ ಅಂತ ಬೆಟ್ಟಿಯಾದವರೆಲ್ಲ ಮಾತಾಡ್ಕಂತರು. ಮನೆಗೆ ಹೋದ ಕೂಡಲೇ ತಾಯಿ ತಂದೆಗೆ ಪಶ್ಚಾತ್ತಾಪ ಆತು. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಿರಾದಿ ಕೊಟ್ಟರು. ಪೊಲೀಸ್ ಗಾಡಿನೂ ಮನೆಗೆ ಬರೋದಿತ್ತು. ಆ ಸೊಸಿನ ಮನೆಗೇನಿದ್ಲಲ್ಲ ಅಣ್ಣನ ಹೆಂಡತಿ, ಅತ್ತಿ ಮಾವ ಎಳಕತ್ರಂತ, ನೋಡ್ತಂಗಿ ನೀ ನಮ್ಮ ಸೊಸೆಯಲ್ಲ ಮಗಳಂತ ನಿನಗೆ ವಿನಂತಿ ಮಾಡ್ತೀವಿ, ಕೈ ಜೋಡಿಸ್ತೀವಿ, ನನ್ನ ಮೈದನ ಹಿಂಗೆ ಮಾಡ್ಯಾನಂತ ಪೊಲೀಸ್ ಸ್ಟೇಷನ್ದಾಗ ಹೇಳಬೇಡ ಅಂದ್ರಂತ. ಖರೇನರ ಇದು ಸತ್ಯನಾ? ಅಕ್ಕಿ ಅಂದ್ಲಂತ, ಹೌದ್ರ್ಯಾ? ಹ್ಞೂ ಅಂದ್ಲಕ್ಕಿ ಮನ್ಯಾಗ. ಮತ್ತೆ ಹೇಳ್ತಾನ ಗಂಡ, ಒಂದು ವೇಳೆ ನನ್ನ ತಮ್ಮ ಆ ಹುಡುಗಿನ ಬಲಾತ್ಕಾರ ಮಾಡ್ಯಾನಂತಿ ನಾಲಿಗೆಲೆ ಅಂದಿದ್ದೇ ಆದರೆ ನಾಲಿಗೆ ಕಿತ್ತೊಗಿತೀನಿ. ಒಂದೇದು, ಈ ಮನೆಯಲ್ಲಿ ನನ್ನ ಹೆಂಡತಿಯಾಗಿ ಸುಖ ಅನುಭೋಗಿಸಬೇಕಾಗಿತ್ತು ಅಂದರೆ ನಮ್ಮ ಆಜ್ಞೆ ನಾವು ಹೇಳ್ದಂಗೆ ನೀ ಕೇಳಬೇಕು. ಇಲ್ಲ, ನಿನ್ನ ಕೊರಳಿಗೆ ಕಟ್ಟಿದ ಮಾಂಗಲ್ಯ, ಅಗ್ನಿ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ ಕಟ್ಟಿದ ಮಾಂಗಲ್ಯ ಕಿತ್ತಿ ಬಿಸಾಕ್ಬಿಡ್ತೀನಿ ಅಂತ ಹೆಂಡತಿಗೆ ಗಂಡ ಅಂಜಿಕೆ ಹಾಕಲ್ಕತ್ತ. ಒಂದು ವೇಳೆ ಹಂಗೇನಾದರೂ ನೀ ಸತ್ಯ ಹೇಳಿದೆ ಅಂದರೆ ಈ ಗಂಡ ಮನೆನೇ ಎರವಾಗುತ್ತೆ ಅಂತ ಗಂಡ ಬೆದರಿಕೆ ಹಾಕ್ತಾನೆ. ಕೇಳಬೇಕ ಬಿಡ್ಬೇಕಿವ? ನೀವು ಹೇಳಿ ನೋಡಿ, ಯಾರ ಮಾತ? ಗಂಡನ ಮಾತು ಕೇಳಬೇಕಿಲ್ಲ, ಬಪ್ಪರಿಗೆ ಬರು ಇಲ್ಲ. ಅವರು ಹೇಳಿದ ಸತ್ಯನೇ ಅದು, ಹಂಗದರಿ ಸದ್ಯ ಜೀವನದೊಳಗೆ. ಏನ್ಯಾಕೆ ಗಂಡ ಮಾಡಲ್ಲ? ಮುಚ್ಕೊಳ್ಳೋರೇ ಭಾಳ ಹೆಣ್ಮಕ್ಳದಾರ. ಮುಚ್ಕೋಬಾರ್ದು, ಮುಚ್ಕೊಳ್ಳೋದೇ ಮುಚ್ಕೋಬೇಕು. ಗಂಡಗೆ ಸದಾ ಜಾಗೃತಿ ಶಿಕ್ಷಾ ಕೊಡಬೇಕು ತಾಯಿ ತಂದೆಗಳು. ಅವ ಇಟ್ಕೊಂಡ್ರು ಅಟ್ಟಿ, ಹೊರಗೆ ಹಾಕಿದ್ರು ಅಟ್ಟಿ. ಧರ್ಮ ಧರ್ಮ, ಸತ್ಯ ಸತ್ಯ. ಏನು ಮಾಡೋದು ನೀವು? ಇಷ್ಟೆಲ್ಲ ಗಂಡ ಹೆಂಡತಿ ಹೊಲಸಿದ್ದು, ಕುರಿ ಕೊಯ್ಯೋದು, ಕೋಣ ಕೊಯ್ಯೋದು, ದೇವ್ರ ಮುಂದೆ ದಂಡವತ್ತು ಹಾಕೋದು, ಕನ್ನಡಿ ಏರಿಸೋದು, ಲೈಟ್ ಹಾಕೋದು, ಗಂಟಿ ಕಟ್ಟೋದು, ಏನಾರ ಇವೆಲ್ಲ ತಿಪ್ಪಲು ಮಾಡಿದ್ರಿ ಎಂದರೆ ಮಾಪ ಆದಿತ್ತೇನದು? ಆಗ್ತದೇನಪ್ಪ? ಹುತ್ತನಾಗ ಹಾವಿಟ್ಟು ಮ್ಯಾಲ ಬಡದ್ರಿ ಅಂದ್ರೆ ಸಾಯೋದಿಲ್ಲ. ನಿಜವಾದಂಥ ಜೀವನ, ಧೈರ್ಯವಾದಂಥ ಜೀವನ, ಆನಂದ ಜೀವನ ಸಾಗಿಸ್ಬೇಕಾಗಿತ್ತಂದ್ರೆ ನಾವು ಖರೆ ನಡಿಬೇಕಾಗ್ತದಂಥೇಳಿ ಡೊಳ್ನಾಗ ಏನೋ ಒಂದು ಪದ್ಯ ಹಿಡಿನ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಐತಿ ಜನ ಬೆಂಬಲ. ಒಂದೆರಡು ನುಡಿ ಅಂತೀನಿ ಸುಮ್ಮ. ಸಮಯ ಹೇಗ್ಯದ್ರಿ, ಇಷ್ಟೊತ್ತು ತನ್ನ ನಾ ಹೇಳಂಗಿಲ್ಲ. ಎಲ್ಲಿ
ಗಂಗನಹಳ್ಳಿ ಒಂದು 5 ದಿವಸ ಅಂತೇಳಿ ಭಾಳ ಕಕ್ಕಳ ಮೇಲಿಗೆ ಬಂದವ್ರು ನೋಡಿ ನನಗೆ ಭಾಳ ಮನಸ್ಸಿಗೆ ಕಳವಳಪಟ್ಟೀನಿ. ಎಷ್ಟು ಶ್ರದ್ಧೆಯಿಂದ ಬಂದಾರಪ್ಪ. ಅದಕ್ಕೆ ಅವ್ರ ಊರಲ್ಲಿ ನಾನು ಹೇಳಲೇಬೇಕಂತ ಹೇಳಿ ಬಂದೀನಿ ರೀ. ನನಗೆ ಶ್ರಮ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದರೆ ಬಹಳ ಸಂತೋಷ ಅನ್ನಿಸ್ತದ. ಯಪ್ಪ ಕಲಾವತಿ ಬಾರಿಸ್ರಿ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಕಾರ್ಯ ನಡೆದ್ರ ಜಯ ಇಲ್ಲ, ಕಾರ್ಯ ನಡೆದ್ರ ಜಯ ಇಲ್ಲ. ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ ಇದು, ಎಂತ ಕಠಿಣ ಕಾಲ. ನಡೆಯುವುದು ಮುಷ್ಕಿಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಗವಾಯಿಗಳು ನಿನ್ನೆ ಹೆದರ್ಲಿಕ್ಕತ್ರಿ, ಇವತ್ತು ಧೈರ್ಯ ಬಂದದು. ಸತ್ಯ ನಡೆದ ಪಂಚ ಪಾಂಡವರು ಆದ್ರೂ ಅಡವಿ ಪಾಲ, ನಡಿತೋ ಕೋಲಹಾಲ. ಅಸತ್ಯ ನಡೆದ ಕವರವರು ಕುಂತ್ರು ಗಾದಿ ಮ್ಯಾಲ, ಮುಂದೈ ತಳಗಾಲ. ಧರ್ಮ ರಕ್ಷಣೆ ಮಾಡು ಸಲುವಾಗಿ, ಧರ್ಮ ರಕ್ಷಣೆ ಮಾಡು ಸಲುವಾಗಿ ಕೃಷ್ಣ ಇದ್ದೋ ಹಿಂಬಾಲ. ಪಾಂಡವರಿಗೆ ಕೃಷ್ಣ ಇದ್ದೋ ಹಿಂಬಾಲ, ಕೃಷ್ಣ ಇದ್ದೋ ಹಿಂಬಾಲ. ನಡೆಯುವುದು ಮುಷ್ಕಿಲ. ಗುರುವೆ ನನಗ ಕಡದದ ಹಾವ, ಸನಿನೇ ಇದ್ದೋ ಸೋದರ ಮಾವ. ಗುರುವೆ ನನಗ ಕಡದದ ಹಾವ, ಸನಿನೇ ಇದ್ದೋ ಸೋದರ ಮಾವ. ರಾಜಕೀಯ ಅಳತಿದ್ರು ಕೌರವರು ಹೊಚ್ಚಿಕೊಂಡು ಶಾಲ. ರಾಜಕೀಯ ಅಳತಿದ್ರು ಕೌರವರು ಹೊಚ್ಚಿಕೊಂಡು ಶಾಲ. ಮನಕದ್ರು ಖುಷಿಯಾಲ. ದ್ರೌಪದಿಗೆ ಅವಮಾನ ಮಾಡಬೇಕಂತ ಕಳಿಬೇಕಂದ್ರು ಶೀಲ. ಬಂದ ಕಾದು ಜಗಪಾಲ. 101 ತಪ್ಪವ ಮಾಡಿ, 101 ತಪ್ಪವ ಮಾಡಿ ಸತ್ತು ಹೋದೋ ಶಿಶುಪಾಲ. ಸತ್ತ ಹೋದೋ ಶಿಶುಪಾಲ, ಸತ್ತ ಹೋದೋ ಶಿಶುಪಾಲ. ನಡೆಯುವುದು ಮುಷ್ಕಿಲ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ಹಾದ್ರ ಬಗಳಿದಂಗು ಸ್ವಾನ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ಹಾದ್ರ ಬಗಳಿದಂಗು ಸ್ವಾನ.
ಗೌತಮೈಲಗ ಶಾಪ ಕೊಟ್ಟ ಆಗಿ ಬೀಳಂದು ಕಲ್ಲ ಬಿದ್ದಳು ಭೂಮಿ ಮ್ಯಾಲ. ರಾಮ ಲಕ್ಷ್ಮಣ ಅಲ್ಲಿಂದೆ ನಡೆದಿರು ಇಬ್ಬರು ಸಣ್ಣ ಬಾಲ ರಾಮಿಟ್ಟನ ಕಾಲ. ಕಲ್ಲ ಒಡೆದು ನರ ಜನ್ಮ ತಾಳಿ ಒಡೆದು ನರಜನ್ಮ ತಾಳಿ ಪತಿನ ಕೂಡಳಲ್ಲ ಪತಿನ ಕೂಡಳಲ್ಲ ಅಹಿಲ್ಯ ಪತಿನ ಕೂಡಳಲ್ಲ ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ರಾಧ ಕೃಷ್ಣ ಜೋಡಿಲಿ ಇರತೀರು ರುಕ್ಮಿಣಿಗೈತು ಮೂಲ. ರಾಧಾ ಕೃಷ್ಣ ಜೋಡಿಲಿ ಇರತೀರು ರುಕ್ಮಿಣಿಗೈತು ಮೂಲ. ರಾಧ ಕೃಷ್ಣ ಜೋಡಿಲೆ ಇರತೀರು ರುಕ್ಮಿಣಿಗೈತು ಮೂಲ. ತಗದಳೊಂದ ಅಕಲ ದಾಶಿ ಕೈಯಗ ಕಾಶಿ ಕೊಟ್ಟಳೋ ಬಿಸಿ ಬಿಸಿ ಹಾಲ ಕುಡಿಯಂದಳ ಗೋಪಾಲ. ಶ್ರೀಹರಿ ಅಂದು ಕುಡುದಳ ಹಾಲ ರಾಧಾ ಶ್ರೀಹರಿ ಅಂದು ಕುಡುದಳ ಹಾಲ. ಕೃಷ್ಣ ದೇವರದು ಸುಟ್ಟಿತ್ವ ಕಂಟ್ಲ ಕೃಷ್ಣ ದೇವರದು ಸುಟ್ಟಿತ್ವ ಕಂಟ್ಲ ಕೃಷ್ಣ ದೇವರದು ಸುಟ್ಟಿತ್ವ ಕಂಟ್ಲ ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಗುರುವೆ ನನಗ ಕಡದದ ಹಾವ ಶನಿನೇ ಇದ್ದು ಸೋದರ ಮಾವ. ಬಹಳ ಜನ್ಮದ ಜ್ಞಾನ ಬಿಟ್ಟ ನಡಿರಿ ಅಭಿಮಾನ. ನಮ್ಮ ನಿಮಗ ಬಹಳ ಜನ್ಮದ ಜ್ಞಾನ ಬಿಟ್ಟು ನಡಿರಿ ಅಭಿಮಾನ. ಬಿಟ್ಟ ನಡಿರಿ ಅಭಿಮಾನ ಬಿಟ್ಟ ನಡಿರಿ ಅಭಿಮಾನ. ಯಾವತ್ತಿರಬೇಕು ಸ್ವಾಭಿಮಾನ. ದಯ ಇಲ್ಲದೆ ಮಾಡಿದಂಗ ದಾನ ಮರಿತನ ಹಾದ್ರ ಬಗಳಿದಂಗ ಶ್ವಾನ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಅದಕ್ಕೆ ಐತಿ ಜನ ಬೆಂಬಲ ಅದಕ್ಕೈತಿ ಜನ ಬೆಂಬಲ. ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ರಮಾದೇವ ಬಸವೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ದೇವರಾಯ ಮುತ್ಯ ಮಹಾರಾಜ್ ಕಿ ಜಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪದ್ಯ ಇನ್ನೂ ಭಾಳ ದೊಡ್ಡದಿತ್ತು. ಇದನ್ನು ಬಿಡಿಸ್ಕೋತ ಹೋದ್ರೂ ಸಮಯ ಬಹಳ ಆಗ್ತದೆ. ಏನು ವಿಷಯ ಹೇಳಕತ್ತಿದ್ದೇವಲ್ಲ, ಹೆಂಡತಿ ಗಂಡ ಅಂಜಿಕೆ ಹಾಕ್ದ ಸುಳ್ಳು ಹೇಳಂತ ಸ್ಟೇಷನ್ದವ್ರು ಕರ್ಲಿಕ್ಕೆ ಬಂದರು. ಅವನು ಹಿಡ್ಕೊಂಡು ಜೈಲಿಗೆ ಹಾಕಿದ್ರು. ಇವ್ರನ್ನೆಲ್ಲ ಕೋರ್ಟ್ ಕೇಳಿದ್ರು. ಅಪರಾಧ ಸತ್ಯನೋ ಅಸತ್ಯನೋ ನ್ಯಾಯಾಲಯದಲ್ಲಿ ಜಡ್ಜನ ಸಮ್ಮುಖದಲ್ಲಿ ನಡೀತು. ಒಂದು ಕಡೆ ಮಗಳು, ಒಂದು ಕಡೆ ಆರೋಪಿ, ಇವರೆಲ್ಲ ಸಾಕ್ಷಿದಾರರು. ಮೊದಲು ಮಗನ ತಂದೆ ಕರೆದ್ರು. ಈ ಹೆಣ್ಣು ಮಗಳ ಬಲಾತ್ಕಾರ ನಿನ್ನ ಮಗ ಮಾಡಿದನಂತ ನಿಜವೇನಪ್ಪ? ಜಡ್ಜ್ ಕೇಳಿದ್ರು. ಛೇ ಸಾಹೇಬ್ರೆ, ನಮ್ಮ ಮಗ ಅಂಥ ಕಾರ್ಯ ಎಂದು ಮಾಡವಲ್ಲ.
ನಮ್ಮ ಮೇಲೆ ಸುಳ್ಳು ಅಪರಾಧ ಮಾಡಿದಾರಂತ ತಂದೆ ಹೇಳ್ದ. ಇವನಿಗೆ ನಾವು ಹಡ್ದಾವನ ಬೇಕ, ಅದು ಟಿಮ್ ನಿಮಗೆ ಬಿಟ್ಟು. ತಾಯಿನ ಕರೆದ್ರು, ಆಕಿನೂ ಹಂಗೆ ಹೇಳಿದ್, ಛೇ ನನ್ನ ಮಗ ಅಂತವ ಅಲ್ಲೇಪ್ಪ ಈಕಿ. ಅಣ್ಣನ ಕರೆದ್ರು, ಅವನು ಹೇಳ್ತಾನೆ, ನಮ್ಮ ಅಣ್ಣ ತಮ್ಮ ಇಲ್ಲಿವರೆತನಕ್ಕಿಂತ ಯಾವ ಅಪರಾಧ ಮಾಡಿಲ್ಲ, ಇಂಥ ಕೆಲಸ ಮಾಡಲ್ಲ. ಜಡ್ ಸಾಹೇಬ್ರೆ, ಮನೆ ಕೆಲಸಕ್ಕಾಗಿ ಬಂದಂಥ ಮಗಳ ಸಮಾನ ತಂಗಿಗೆ ನಮ್ಮ ತಮ್ಮ ಹೀಗೆ ಹೆಂಗೆ ಮಾಡ್ತಾನೆ, ಯಾವನೋ ಚಾಂಡಾಲ ಮಾಡಿ ನಮ್ಮ ತಮ್ಮನ ಮೇಲೆ ಅಪರಾಧ ಹೊರಿಸಿದ್ದಾರೆ, ಆಕೆ ಸುಳ್ಳು ಹೇಳ್ತಾಳೆ ಅಂತ ಹೇಳ್ದಂತ ಅಣ್ಣ. ಕಡೆಗೆ ಈಕಿನ ಪಾಳಿ ಬಂತು. ಈ ಕೀನ ನೋಡ್ತಿದ್ರು ಅವರೆಲ್ಲ. ಆಕೆನೂ ಬಂದ್ಲಲ್ಲಿ ಒಳಗೆ ಬಂದು ನಿಂತ್ಕೊಂಡ್ಳು. ಆಕೆ ಹೇಳ್ತಾಳೆ, ಇದು ನ್ಯಾಯಾಲಯ, ಇದು ಸತ್ಯ ದೇವಾಲಯ. ಭಾರತ ಮಾತೆ ಸಾಕ್ಷಿಯಾಗಿ ನ್ಯಾಯಾಲಯದ ಜಡ್ಜರ ಮುಂದೆ ನಿಂತು ಹೇಳೋದಂದ್ರೆ ನಾನು ಸತ್ಯನೇ ಮಾತಾಡ್ತೀನಿ ಅಂದ್ಲಿಕ್ಕೆ. ಗಂಡ ಎಣ್ಣ ಕೊರಳಿಗೆ ಕಟ್ಟಿದ ಮಾಂಗಲ್ಯ ಹರಿಲಿ, ಅತ್ತಿಮಾವ ಎಣ್ಣನ್ನ ಮನೆಯಿಂದ ಹೊರದೂಡಲಿ, ಪರವಾಗಿಲ್ಲ. ಆದರೆ ಸತ್ಯದ ಮನೆಯೊಳಗೆ ಇರುವುದು ಬಿಟ್ಟು ಅಸತ್ಯದ ಮನೆಯೊಳಗೆ ಬದುಕಲು ಸಾಧ್ಯವೇ? ಭಾರತ ಇದು ಜ್ಞಾನ ಪ್ರಣಾಳಿತ ದೇಶ, ಋಷಿ ಪ್ರಣಾಳಿತ ದೇಶ, ಋಷಿ ಪರಂಪರ ಸಂಸ್ಕೃತಿ ದೇಶ. ಇಂಥಪ್ಪ ದೇಶದಲ್ಲಿ ನಾವು ಬದುಕಿ 3 ದಿನದ ಸಂತಿಗಾಗಿ ಈ ನಾಲಿಗೆ ಪರಮಾತ್ಮ ಕೊಟ್ಟಾನಂದ್ರೆ ಸುಳ್ಳು ಹೇಳಕ್ಕಲ್ಲ, ಸತ್ಯ ಹೇಳಕ್ಕ ಅಂತ ಅವ್ರಿಗೆ ಹೇಳ್ತಾಳೆ. ಜಡ್ ಸಾಹೇಬ್ರೆ, ಹುಣ್ಣಿಮೆಯ ಮರುದಿನ ಪಂಚಮಿ ಹಬ್ಬ ಆಚರಣೆ ಮಾಡಿದನ ನಮ್ಮ ಇದನ್ನ ಗೆಳೆಯರ ಜೊತೆಗೂಡಿ ತಿನ್ನಬಾರ್ದನ್ನೆಲ್ಲ ತಿಂದು ಕುಡಿಬಾರ್ದನ್ನೆಲ್ಲ ಕುಡಿದು ಮದ ಏರಿ ಮನೆಯೊಳಗೆ ಬಂದು ಮಲ್ಕೊಂಡು ಮನೆ ಕೆಲಸಕ್ಕಾಗಿ ಬಂದಂಥ, ಯಾಕೆ ನಾನು ಒಬ್ಬ ಹೆಣ್ಣು, ಆಕೆನೂ ಹೆಣ್ಣು, ಆಕೆಗೆ ಆದಂಥ ಸ್ಥಿತಿ ನನಗಾದ್ರೆ ನನ್ನ ಗಂಡ ಹೀಗೆ ಹೇಳ್ತಿದ್ನೇನು, ನನ್ನ ಅತ್ತೆ ಮಾವ ಹೀಗೆ ಹೇಳ್ತಿದ್ರ? ಇಲ್ಲ, ಹೆಣ್ಣು ಅಂದರೆ ಲೋಕದ ಕಣ್ಣು. ಸಾಹೇಬ್ರೆ, ಲೋಕು ಹೆಣ್ಣು ಅಂತಂದ್ರೆ ಇಹ ಪರ ಎರಡಕ್ಕೆ ಸಾಧನ ವಸ್ತು. ಸಿದ್ದರಾಮ ಹೇಳ್ತಾನೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಂಥಪ್ಪ ಸಂಸ್ಕೃತಿ ನಮ್ಮ ದೇಶ. ಅದಕ್ಕೆ ಈ ಮಗಳ ಶೀಲ ಹರಣ ಮಾಡಿ ಆಕಿನ ಬಾಳ್ವೆಯಲ್ಲಿ ಮಣ್ಣು ಹಾಕಿ ಬೆಂಕಿ ಹಚ್ಚಿದಂಥವ ಮತ್ಯಾರಲ್ಲ, ನನ್ನ ಗಂಡನ ತಮ್ಮ, ನನ್ನ ಮೈದುನ ಅಂತ ಬರಳು ಮಾಡಿ ತೋರಿಸಿದ್ಲು. ಇವರು ಹೊಟ್ಟೆಯಾಗಿ ಬೆಂಕಿ ಬಿತ್ತು. ನ್ಯಾಯಾಲಯ ತೀರ್ಪು ಕೊಡುತ್ತ, ಮಗಳೇ, ನೀನು ಸತ್ಯ ನುಡಿದಿದ್ದಕ್ಕಾಗಿ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಯಾರಿಗೆ? ಜನ್ಮ ಕೊಟ್ಟ ತಾಯಿ ತಂದೆಗಳಿಗೆ ಜನ್ಮಾವರಿ ಶಿಕ್ಷೆ, ಸುಳ್ಳು ಹೇಳಿದ ಅಣ್ಣನಿಗೆ ಜನ್ಮಾವರಿ ಶಿಕ್ಷೆ. ಆ ಬಳಿಕ ಅವನಿಗೆ ಹೇಳಿದ್ರು, ಚಾಂಡಾಲ, ಏನ ಮಾನ ಭಂಗ ಮಾಡಿ ನೋಡು, ಆ ಬಡ ಮಗಳನ್ನು ನೀನೇ ಮದುವೆಯಾಗಬೇಕು. ಮದುವೆಯಾಗಿ ಆಕಿನ ಬದುಕು ಕೊಟ್ಟು ಆಕಿನ ಬದುಕು ಶೃಂಗಾರ ಮಾಡಿದ್ರ ನಿನಗೆ ಹೊರಗಡೆ, ಇದಕ್ಕೆ ಒಪ್ಪಲಿಲ್ಲ ಅಂದ್ರೆ ನಿನಗೆ ಮರಣದಂಡನ ಶಿಕ್ಷೆ ಅಂತ. ಮರಣದಂಡನ ಶಿಕ್ಷೆ ಅಂದ ಕೂಡಲೇ ಒಪ್ಕೊಂಡ್ರು. ಮದುವೆಗೆ ಒಪ್ಕೊಂಡ, ಮದುವೆಯಾದ. ಆ ಬಳಿಕ ಜಡ್ಜ್ ಮತ್ತೆ ಹೇಳ್ತಾನೆ, ನಿಮಗೆ ಶಿಕ್ಷೆ ಕೊಡಲ್ಲ, ಸೊಸೆಯ ಸತ್ಯವಚನಕ್ಕಾಗಿ ನಿಮಗೂ ಕೂಡ ನಿರ್ದೋಷಿ ಬಿಡ್ತೀವಿ ಅಂಥೇಳಿ ಆ ಮಗಳು ಬದುಕು ಬಂಗಾರ ಮಾಡಿ ಕೊಡ್ತು ನಮ್ಮ ನ್ಯಾಯಾಲಯ. ಅದಕ್ಕಾಗಿ ಸುಳ್ಳು ಹೇಳಲಾರದಕ್ಕಾಗಿ. ಅದಕ್ಕೆ ತಾಯಿ ತಂದೆಗಳೇ, ಇಂದಿನ ಪ್ರವಚನ ಏನು? ಕಳಬೇಡ, ಕೊಲ್ಲಬೇಡ, ಹುಷಿ ನುಡಿಬೇಡ. ಇಲ್ಲಿಗೆ ವಿರಾಮ ಕೊಟ್ಟು